ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ನಂದವರು ಸುಸಿ ಪ್ರಿಯಾ ವಿರುದ್ಧ ಸಿಡಿದಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ? ಇತ್ತ ಕಡೆ ವಲ್ಲಭ ಕಪಾಳಕ್ಕೆ ಬಾರಿಸಿದ್ಯಾಕೆ ನಂದವರು? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದವರು ತನ್ನ ಮಗ ಮತ್ತೆ ಸುಸಿಯ ಮದುವೆಯನ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ರಿಜಿಸ್ಟ್ರೇಷನ್ ಆಫೀಸ್ಗೆ ಇಡೀ ಕುಟುಂಬದ ಸಮೇತ ಬಂದಿದ್ದಾರೆ. ಇದರ ನಡುವೆ ಆಧಾರ್ ಕಾರ್ಡ್ ನಂದವರ ಕೈ ಸೇರುತ್ತೆ. ನಂದವರು ಆಧಾರ್ ಕಾರ್ಡ್ ಅನ್ನ ನೋಡಿದ್ದೆ ಇಲ್ಲಿ ಮಾಧವನ್ಗೆ ಕಾಲ್ ಮಾಡಿ ನಿಮ್ಮ ಅತ್ತೆ ಮಾವನನ್ನ ಕರಿ ಅಂತ ಹೇಳ್ತಾರೆ. ಇಲ್ಲಿ ಪ್ರಿಯಾಗ್ ಆಲ್ರೆಡಿ ಗೊತ್ತಾಗಿರುತ್ತೆ, ಖಂಡಿತ ಏಜ್ ನ ನೋಡಿದ್ದಾರೆ, ಅದೇ ಕಾರಣಕ್ಕೆ ದೊಡ್ಡ ವಿಷಯ ಮಾಡ್ತಿದ್ದಾರೆ ಅಂತ. ಅದೇ ಸಮಯಕ್ಕೆ ವೀಣಾ ಮತ್ತೆ ಅವ್ರ ಗಂಡ ಇಬ್ರು ಕೂಡ ಬರ್ತಾರೆ. ಪರಮೇಶಿ ಅವರು ಬಂದಿದ್ದೆ, ಏನಣ್ಣ ಏನು ಮದ್ವೆ ಎಲ್ಲ ಆಯ್ತು, ಒಟ್ಟಿಗೆ ಊಟ ಮಾಡೋಣ ಅಂತ ಕರೆದ್ರ ಅಂದಾಗ ಇಲ್ಲ, ಇನ್ನು ಕೂಡ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ತಾರೆ ನಂದ ಅವರು. ಯಾಕಣ ಅಂತದ್ ಏನಾಯ್ತು ಅಂದಾಗ ಏನಾಯ್ತು ಅಂತ ಕೇಳ್ತಿದ್ರ? ನೀವು ಹೇಳಿದ್ದು 99ನೇ ಇಸ್ವಿಯಲ್ಲಿ ಹುಟ್ಟಿದಾಳೆ ನಮ್ಮ ಪ್ರಿಯಾ, ಇಲ್ಲಿ ಮಾಧವನ್ಗಿಂತ 1 ವರ್ಷ ಚಿಕ್ಕವಳು ಅಂತ ತಾನೆ. ಆದರೆ ಈ ಆಧಾರ್ ಕಾರ್ಡ್ನಲ್ಲಿ 97 ಅಂತಿದೆ. ಜೊತೆಗೆ ನೀವು 2 ವರ್ಷ ಸುಳ್ಳು ಹೇಳಿದ್ದೀರಾ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ವೀಣಾ ಮತ್ತು ಪರಮೇಶ್ವರಿ ಅವ್ರಿಗೆ. ಈ ಕಡೆ ಹೇಳ್ರಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ನಾನು ಹೇಳ್ತಿರೋದು ನಿಜಾನ? ಇಲ್ಲಿ ಪ್ರಿಯಾ 1 ವರ್ಷ ದೊಡ್ಡವಳ ಮಾಧವಂಗಿಂತ ಅಂತ ಕೇಳ್ತಾರ. ಈ ಕಡೆ ಗಿರೀಶ್ ಅವರು, ನಮ್ಮ ಮನೆಯವರು ಹೇಳ್ತಿರೋ ವಿಷಯ ನಿಜಾನ? ನೀವು ಸೈಲೆಂಟ್ ಆಗಿರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತದ, ಹೇಳಿ ಅಂತ ಹೇಳಿ ಕೇಳ್ತಾರ. ಆಗ ಇಲ್ಲಿ ವೀಣವರು, ನನ್ಗೆ ಏನಣ್ಣ ಹೇಳಲಿ, ನನ್ನ ಮಗಳು ಹೇಳಿದ್ಲು ಅವತ್ತೇನೆ, ಏನಮ್ಮ ಇದೇ ರೀತಿ ಇದ್ರೆ ಅನುಮಾನ ಬರುತ್ತೆ, ಮೊದಲು ಚೇಂಜ್ ಮಾಡಿಬಿಡು ಅಂತ. ಆದರೆ ನಾವೇ ಅದನ್ನು ಕೇರ್ಲೆಸ್ ಮಾಡಿಬಿಟ್ವಿ. ಇಲ್ಲಿ ನನ್ನ ಮಗಳು 99ನೇ ಇಸ್ವಿಲೇ ಹುಟ್ಟಿರೋದು, ಆದರೆ ಏನು ಮಾಡೋದು, ಆಧಾರ್ ಕಾರ್ಡ್ನಲ್ಲಿ ತಪ್ಪು ಡೇಟ್ ಆಫ್ ಬರ್ತನ್ನು ಹಾಕ್ಬಿಟ್ಟಿದ್ದಾರೆ. ನಾವು 1-2 ಬಾರಿ ಟ್ರೈ ಮಾಡಿದ್ವಿ, ಆಮೇಲೆ ಹಾಗೆ ಅಸಡ್ಡೆ ಮಾಡಿಬಿಟ್ವಿ, ಬದಲಾಯಿಸಲಿಲ್ಲ. ಈಗ ನನಗೂ ನನ್ನ ಗಂಡಂಗೂ 4 ವರ್ಷ ಡಿಫ್ರೆನ್ಸ್ ಇದೆ ಗೊತ್ತಾ, ನನ್ನ ಗಂಡಂಗಿಂತ ನಾನು 4 ವರ್ಷ ದೊಡ್ಡವಳು ನನ್ನ ಆಧಾರ್ ಕಾರ್ಡ್ನಲ್ಲಿ ಅಂತ ಹೇಳ್ತಾರೆ. ಈ ಒಂದು ಮಾತನ್ನ ನಂಬುದು ನಂದವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಮೀನಾ ಹತ್ರ ಕೇಳ್ತಾರೆ, ಮೀನಾ ಏನಮ್ಮ ಈ ರೀತಿ ಎಲ್ಲ ತಪ್ಪಾಗತ್ತಾ? ಈ ಕಡೆ ನಮ್ಮನೇಲಿ ಇಷ್ಟು ಜನ ಇದ್ದೀವಿ, ಎಲ್ರಿಗೂ ಕೂಡ ಆಧಾರ್ ಕಾರ್ಡ್ ಮಾಡಿಸಿದ್ದೀವಿ, ಯಾರ ಆಧಾರ್ ಕಾರ್ಡಲ್ಲೂ ಕೂಡ ಈ ರೀತಿ ತಪ್ಪಾಗಿರುವ ಇನ್ಫಾರ್ಮೇಷನ್ಸ್ ಬಂದಿಲ್ಲ, ಬಟ್ ಪ್ರಿಯಾ ಆಧಾರ್ ಕಾರ್ಡಲ್ಲಿ ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ? ಇಂಥ ಒಂದು ಪಾಸಿಬಿಲಿಟೀಸ್ ಇದೆಯಾ ಅಂತ ಹೇಳಿ ನಂದವರು ಮೀನಾನ ಕೇಳ್ತಾರೆ. ಆಗ ಇಲ್ಲಿ ಮೀನಾ, ಹೌದು ಮಾವ, ಜಸ್ಟ್ ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ತುಂಬ ಡಾಕ್ಯುಮೆಂಟ್ಸಲ್ಲಿ ಈ ರೀತಿ ತಪ್ಪ ಆಗ್ತಾ ಇರುತ್ತೆ, ಮಾಹಿತಿ ಅನ್ನೋದನ್ನು ಅವರು ತಪ್ಪಾಗಿ ತೆಗೆದುಕೊಂಡಿರ್ತಾರೆ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರುತ್ತೆ, ಇದು ಖಂಡಿತ ಆಗೋ ಚಾನ್ಸಸ್ ತುಂಬಾ ಹೈ ಇದೆ ಅಂತ ಹೇಳಿ ಮೀನಾ ಹೇಳ್ತಾರೆ. ನಂತರ ಇಲ್ಲಿ ಪ್ರಿಯಾ, ಏನಮ್ಮ ಇದು ನಿಮ್ಮಿಂದಾಗಿ ಎಂಥ ಒಂದು ತಪ್ಪಾಗೋಗ್ತಿತ್ತು ನೋಡಿ, ಮಾವ ನಮ್ಮ ಬಗ್ಗೆ ಎಲ್ಲ ಏನು ತಪ್ಪು ತಿಳ್ಕೊಂಡಿದ್ದಾರೆ, ನನ್ನನ್ನು ಎಷ್ಟು ತಪ್ಪು ತಿಳ್ಕೊಂಡ್ರು, ಇದಕ್ಕೆಲ್ಲ ನೀವೇ ಕಾರಣ. ನಾನು ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೆ ನೀವು ಸರಿಪಡಿಸಿ ಆಧಾರ್ ಕಾರ್ಡ್ನ ಅಂತ, ಬಟ್ ನೀವು ಮಾತ್ರ ಸರಿಪಡಿಸದೆ ಅದನ್ನು ಅಸಡ್ಡೆ ಮಾಡಿದರೆ ಇವತ್ತು ನಾನು ಇದನ್ನೆಲ್ಲ ಫೇಸ್ ಮಾಡಬೇಕಾಯ್ತು ಅಂತ ಹೇಳಿ ಪ್ರಿಯಾ ಕೇಳಿದಾಗ, ಹೌದಮ್ಮ ಪ್ರಿಯಾ, ನೀನು ಹೇಳಿದ್ದು ನಿಜ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿದ್ದು, ಬಟ್ ತಲೆ ಕೆಡಿಸ್ಕೊಳ್ತೆ ತಪ್ಪು ಮಾಡಿಬಿಟ್ವಿ, ಹೇಗೂ ಈಗ ಇತ್ಯರ್ಥ ಆಯ್ತಲ್ವ, ಇನ್ನು ಆರಾಮಾಗಿರು ಅಂತ ಹೇಳಿ ವಿಣ್ಣವರು ಹೇಳ್ತಾರೆ. ನಂತರ ಸರಿ ಆಯಿತು, ಎಲ್ಲರೂ ಕೂಡ ಮನೆಗೆ ಹೋಗಿ ಒಟ್ಟಿಗೆ ಊಟ ಮಾಡೋಣ ಮದುವೆ ಆದ ನಂತರ ಅಂತ ಹೇಳಿ ಗಿರೀಶ್ ಅವರು ಹೇಳಿದಾಗ, ಬೇಡ ನಮ್ಗೆ ಸ್ವಲ್ಪ ಕೆಲಸ ಇದೆ, ನಾವು ಹೊರಡ್ತೀವಿ ಅಂತ ಹೇಳಿ ವೀಣಾ ಮತ್ತು ಪರಮೇಶ್ವರಿ ಅವರು ಅಲ್ಲಿಂದ ಹೊರಡ್ತಾರೆ. ನಂತರ ರಿಜಿಸ್ಟರ್ ಆಫೀಸ್ ಒಳಗಡೆ ಹೋಗಿದ್ದೆ, ಮಾಧವ ಮತ್ತು ಪ್ರಿಯಾ ಇಬ್ಬರ ಮ್ಯಾರೇಜ್ ರಿಜಿಸ್ಟರನ್ನು ಕೂಡ ಮಾಡೋದ್ರಲ್ಲಿ ನಂದವರು ಯಶಸ್ವಿ ಆಗ್ತಾರೆ. ನಂತರ ನಂದವರು ಮನೆಗೆ ಬರ್ತಿದ್ದಾಗ ಇಲ್ಲಿ ರಕ್ಷಾ, ಹೌದು ಅಪ್ಪ, 1 ವರ್ಷ ಅದಕ್ಕೆ ದೊಡ್ಡವರಾಗಿದ್ರೆ ಏನು ತಪ್ಪಾಗ್ತಿತ್ತು, ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಚಿಕ್ಕವರಾಗಿರ್ಬೇಕು ಅನ್ನೋ ರೂಲ್ಸ್ ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ. ಈ ಕಡೆ ಮೀನಾ, ನನಗೆ ಯಾಕೋ ಕೇಶವ ಪ್ರಿಯಾ ಅಕ್ಕ ಸುಳ್ಳು ಹೇಳಿದ್ರು ಅಂತ ಅನ್ನಿಸ್ತದೆ. ನಿಜ ಹೇಳಬೇಕು ಅಂದರೆ ಆಧಾರ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತ್ ಇವ್ರದ್ದಿರಬೇಕು, ಇವರು ನಿಜ ಮಾಧವಣ್ಣಂಗಿಂತ 1 ವರ್ಷ ದೊಡ್ಡವರೇ ಇರಬಹುದು, ಅದಕ್ಕೋಸ್ಕರನೇ ಸತ್ಯ ಮುಚ್ಚಿಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಆಧಾರ್ ಕಾರ್ಡ್ ಅಂದ ತಕ್ಷಣ ಅವರು ಬೆಚ್ಚಿ ಬೀಳ್ತಾ ಇದ್ರು. ನನಗೆ ಯಾಕೋ ಈಗಲೇ ಅವರು ಸುಳ್ಳು ಹೇಳಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಮೀನಾ ಹೇಳಿದಾಗ, ಆ ರೀತಿ ಏನಿಲ್ಲ ಮೀನಾ, ನೀನು ನೋಡೋ ರೀತಿ ಸರಿ ಇಲ್ಲ ಅಷ್ಟೇ, ನಿಜ ಪ್ರಿಯಾಕ್ಕೆ 1 ವರ್ಷ ಚಿಕ್ಕವ್ರೇನೆ ಅಣ್ಣಂಗೆ, ಒಂದು ಪಕ್ಷ ದೊಡ್ಡವರೇ ಆಗಿದ್ರು ಅದರಲ್ಲಿ ಏನು ವ್ಯತ್ಯಾಸ ಇದೆ, ಏನೋ ಅಂತ ವ್ಯತ್ಯಾಸ ಆಗೋದಿಲ್ಲ ಬಿಡು ಅಂತ ಕೇಶವ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ನಂದವರು ರಕ್ಷಾ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ನೋಡಮ್ಮ, ನಮ್ಮ ಹಳೆ ಕಾಲದಿಂದ ಗಂಡು ಮಕ್ಕಳೇ ದೊಡ್ಡವರಾಗಿರ್ಬೇಕು ಅನ್ನೋ ಒಂದು ಸಂಪ್ರದಾಯ ಬೆಳೆದು ಬಂದಿದೆ, ನಾವು ಕೂಡ ಅದಕ್ಕೆ ಜೋತು ಬಿದ್ದಿದ್ದೀವಿ. ಹಾಗಂದು ಮಾತ್ರಕ್ಕೆ ಅದು ತಪ್ಪು, ಅದು ಸರಿ, ಏಜಲ್ಲಿ ಹೆಣ್ಮಕ್ಳು ದೊಡ್ಡವರಾಗಿದ್ರೆ ಅದು ತಪ್ಪು ಅಂತ ಹೇಳ್ತಿಲ್ಲ. ತುಂಬ ಜನ ತಮಗಿಂತ ದೊಡ್ಡವ್ರು ಇರೋರ್ನೇ ಮದುವೆ ಆಗಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆದರೆ ತಪ್ಪಿರೋದು ಎಲ್ಲಿ ಗೊತ್ತಾ,
ಇವ್ರ ಮನೆಯವರು ನನ್ನ ಹತ್ರ ಸುಳ್ಳು ಹೇಳಿದ್ರು ಅನ್ನೋ ವಿಷಯದಲ್ಲಿ. ಅವ್ರೇನಾದರೂ ನಿಜನೇ ಹೇಳಿದಿದ್ರೆ ಆಗಲೂ ಕೂಡ ಮಾಧವ ಮತ್ತು ಪ್ರಿಯ ಮದುವೆ ಆಗ್ತಾನೆ ಇತ್ತು. ಯಾಕಂದರೆ ನಾನು ಆ ಏಜೆಂಟ್ ವಿಷಯವನ್ನು ತಗೋತಾನೆ ಇರಲಿಲ್ಲ. ನನಗೆ ನನ್ನ ಮಗನಿಗೆ ಒಳ್ಳೆ ಹೆಂಡತಿ ಬೇಕಾಗಿತ್ತು, ನನ್ನ ಮನೆಗೆ ಒಳ್ಳೆ ಸೊಸೆ ಬೇಕಾಗಿತ್ತು. ಅದೇ ಒಂದು ವಿಶ್ವಾಸದಲ್ಲಿ ನಾನು ಒಂದು ಮದುವೆಗೆ ಒಪ್ಕೊಂಡಿದ್ದು. ಪ್ರಿಯ ತುಂಬ ಒಳ್ಳೆ ಹುಡುಗಿ, ಈ ಮನೆಯನ್ನು ಉಳಿಸ್ತಾಳೆ ಅನ್ನೋ ಕಾರಣಕ್ಕೆ. ಆದರೆ ಒಂದು ಪಕ್ಷ ಅವರೇನಾದರೂ ಸುಳ್ಳು ಹೇಳಿದ್ದಿದ್ರೆ ಖಂಡಿತವಾಗ್ಲೂ ನಾನು ಕ್ಷಮಿಸ್ತಾ ಇರಲಿಲ್ಲ. ಅದು ಬೇರೆದೇ ಕತೆ ನಡೆದು ಹೋಗ್ತಾ ಇತ್ತು. ಯಾಕೆ ಗೊತ್ತಿದೆಯಾ, ನಾನು ಎಲ್ಲ ವಿಷಯನೂ ನಮ್ಮ ಬಗ್ಗೆ ಅವ್ರ ಹತ್ರ ಹೇಳಿದ್ದೆ. ಅವರು ಕೂಡ ಎಲ್ಲ ವಿಷಯನ ನಮ್ಮ ಬಗ್ಗೆ ಹೇಳಬೇಕಿತ್ತು. ಆಗ ಆಗಿದ್ದಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಮದುವೆ ಕೂಡ ಖಂಡಿತ ಆರಾಮಾಗೆ ನಡೀತಾ ಇತ್ತು. ಆದರೆ ಈಗೇನಾದರೂ ಅವರು ಸುಳ್ಳು ಹೇಳಿದ್ದಿದ್ರೆ ಖಂಡಿತ ಈ ಮದುವೆ ಖಂಡಿತ ಉಳಿತಾ ಇರಲಿಲ್ಲ ಅಂತ ಹೇಳಿ ನಂದವರು ಹೇಳ್ತಾರೆ. ಈ ಒಂದು ಮಾತನ್ನು ಕೇಳಿಸ್ಕೊಂಡಂಥ ಪ್ರಿಯಾ ಗಾಬರಿ ಆಗ್ತಾಳೆ. ಜಸ್ಟ್ ಒಂದು ಸುಳ್ಳಿಗೆ ಮಾವ ಈ ರೀತಿ ನಡ್ಕೋತಿದ್ದಾರೆ, ಇನ್ನೇನು ಅಷ್ಟು ಸುಳ್ಳನ್ನು ಹೇಳಿ ಎಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದೀವಿ ಅಂತ ಗೊತ್ತಾದ್ರೆ ನಿಜಕ್ಕೂ ಮಾವ ನಮ್ಮನ್ನು ಕ್ಷಮಿಸೋದೇ ಇಲ್ಲ ಅನ್ಸುತ್ತೆ. ಏನಪ್ಪ ಮಾಡೋದು ಅಂತ ಹೇಳಿ ಪ್ರಿಯಾ ತಲೆ ಕೆಡಿಸ್ಕೊತಾರೆ. ನಂತರ ಇಲ್ಲಿ ನಂದವರು ಪ್ರಿಯಾ ನಿಮ್ಮ ಅಪ್ಪ ಅಮ್ಮನ ಆ ರೀತಿ ಪ್ರಶ್ನೆ ಮಾಡಿದೆ ಅಂತ ಬೇಜಾರಾಯ್ತಾ, ನನ್ಗೆ ಯಾವಾಗಲೂ ಅನುಮಾನ ಬಂದರೆ ಅಲ್ಲೇ ಖಾತ್ರಿ ತೊಗೊಂಡ್ಬಿಡ್ಬೇಕು ಅಂತ ಹೇಳಿ ಅನ್ಸತ್ತ ಅಂದಾಗ ಇಲ್ಲ ಮಾವ ನೀವೇನು ತಪ್ಪು ಮಾಡಿಲ್ಲ, ನೀವು ಸರಿಯಾಗೇ ಮಾಡಿದ್ರಿ ಅಂತ ಹೇಳಿ ಪ್ರಿಯಾ ಹೇಳ್ತಾರೆ. ಇತ್ತ ಕಡೆ ಅಮ್ಮು ಮತ್ತು ವಲ್ಲಭ ಇಬ್ಬರು ಕೂಡ ಸೈಕಲಲ್ಲಿ ಹೋಗ್ತಿರೋ ಹಾಗೆ ಅಮ್ಮು ಕನಸು ಕಾಣ್ತಿದ್ದಾಳೆ. ಬಿಕಾಸ್ ಮೀನಾ ಕೊಟ್ಟಂಥ ಐಡಿಯಾವನ್ನು ನೆನಪು ಮಾಡಿಕೊಂಡು ನಿಂತಲ್ಲೇ ಕನಸು ಕಾಣ್ತಾಳೆ ಇಲ್ಲಿ ಅಮ್ಮು. ವಲ್ಲಭನ ಮನಸ್ಸನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಅವನ ಎಮೋಷನ್ ಇರ್ತಕ್ಕಂಥ ಆ ಒಂದು ಸೈಕಲ್ನ ಕ್ಲೀನ್ ಮಾಡುವಂಥ ಮೀನಾ ಹೇಳಿದ್ದಾರೆ. ಹಾಗಾಗಿ ಆ ಸೈಕಲನ್ನು ಕ್ಲೀನ್ ಮಾಡೋದ್ರ ಮುಖಾಂತರ ವಲ್ಲಭನ ಮನಸ್ಸನ್ನು ಗೆಲ್ಲುವುದಕ್ಕೆ ಅಮ್ಮು ಪ್ರಯತ್ನ ಪಡ್ತಿದ್ದಾಳೆ. ಜೊತೆಗೆ ಇತ್ತ ಕಡೆ ಅಂಗಡಿಗೆ ಹೋಗ್ತಿದ್ದಾಗೇ ಬ್ಯಾಂಕ್ಗೆ ಹೋಗೋದಕ್ಕೆ ನಂದವರು ಸಿದ್ಧವಾಗ್ತಾರೆ. ಇಲ್ಲಿ ಕೀಶ್ವ ಅಯ್ಯೋ ಅಪ್ಪ ಈಗಲೇ ಬ್ಯಾಂಕ್ಗೆ ಹೋಗ್ಬೇಕಾ, ನಾಳಿದ್ರಲ್ಲಿ ಹೋಗೋಣ, ಈಗಲೇ ಹೋಗೋದು ಬೇಡ, ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ರಜಾ ಇದ್ದದ್ರಿಂದ ಬ್ಯಾಂಕಲ್ಲಿ ಕ್ಯೂ ಜಾಸ್ತಿ ಇರುತ್ತೆ, ಸುಮ್ಮನೆ ಯಾಕೆ ವಿನಾಕಾರಣ ಹೋಗಬೇಕು, ಬ್ಯಾಂಕ್ ಯಾವಾಗಲೂ ಕೂಡ ತೆರೆದೇ ಇರುತ್ತಲ್ವ, ಅಂದಮೇಲೆ ನಾಳಿದ್ರಲ್ಲೇ ಹೋಗೋಣ, ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂತ ಕೇಶವ ಕೇಳಿದಕ್ಕೆ ಇಲ್ಲ ಅಂದ್ಕೊಂಡಿದ್ದನ್ನು ಈಗಲೇ ಬಗೆಹರಿಸ್ಕೋಬೇಕು, ಅಲ್ಲಿ ಹೋದರೆ 10,000 ರೂಪಾಯಿ ಯಾರ ಅಕೌಂಟ್ಗೆ ಹೋಯಿತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅಂತ ಹೇಳಿ ನಂದವರು ಕೇಶವನ್ನ ಕರ್ಕೊಂಡು ಅಲ್ಲಿಂದ ಬ್ಯಾಂಕ್ಗೆ ಹೊರಡ್ತಾರೆ. ಇದರ ನಡುವೆ ಕೇಶವ ಬೇಡ ಅಂತ ಹೇಳಿ ಅವಾಯ್ಡೇ ಮಾಡ್ತಿರ್ತಾರೆ. ಆಗ 10,000 ರೂಪಾಯಿ ಕೊಟ್ಬಿಡು, ನಾನು ಸುಮ್ಮನೆ ಆಗಿಬಿಡ್ತೀನಿ ಅಂತ ಹೇಳಿ ನಂದವರು ಕೇಶವಂಗೆ ಹೇಳಿದಾಗ ಕೇಶವಂಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಆಲ್ರೆಡಿ ಮನೆಯಲ್ಲಿರ್ತಕ್ಕಂಥ ವಲ್ಲಭಗೆ ವಿಷಯನ ತಿಳಿಸಿದ್ದಾರೆ ಕೇಶವ. ಫೈನಲಿ ನಂದವ್ರಿಗೆ ಬ್ಯಾಂಕ್ ಹೋಗ್ತಿದ್ದಾಗ ಯಾರ ಅಕೌಂಟ್ಗೆ ದುಡ್ಡು ಹೋಯಿತು ಅನ್ನೋ ವಿಷಯ ಗೊತ್ತಾಗಿದೆ, ವಲ್ಲಭನ ನಂಬರ್ಗೆ ದುಡ್ಡು ಹೋಗಿದ್ದು ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ನಂದ ಅವರು ತಾಂಡವ ರೂಪವನ್ನು ತಾಳಿ ಮನೆಗೆ ಬರ್ತಾರೆ. ವಲ್ಲಭನನ್ನು ಕರೆದಿದ್ದೆ ವಲ್ಲಭನ ಕೆನ್ನೆಗೆ ಹೊಡಿತಾರೆ. ಗಿರೀಶ್ ಅವರು ಯಾಕೆ ಅವ್ನು ಏನು ಮಾಡ್ದ ಅಂತ ಅವ್ನಿಗೆ ಹೊಡಿತಾ ಇದ್ದೀರಾ ಅಂತ ಕೇಳಿದಾಗ ನಿನ್ನ ಮಗ ಮಾಡಿರೋ ಗನಂದಾರಿ ಕೆಲಸಕ್ಕೆ ಇದನ್ನು ಮಾಡ್ತಿರೋದ ಕಡಿಮೆ ಅಂತ ಅನ್ಕೋ, ನಿಜ ಹೇಳಬೇಕು ಅಂದರೆ ನನ್ನ ದುಡ್ಡು ನಾನು ಖರ್ಚು ಮಾಡಿ ಎಲ್ಲೋ ಖರ್ಚಾಗಿರೋದಲ್ಲ, ಪಾಪ ಕೇಳಿಸ್ಕೊಳ್ಳೋರು ವಲ್ಲಭಾನೆ ನನ್ನ ಅಕೌಂಟಿಂದ ದುಡ್ಡನ್ನು ಎದುರಿಸಿರೋದು ಅಂತ ಹೇಳಿ ನಂದವರು ಹೇಳಿದಾಗ ಅಮ್ಮಗೆ ಶಾಕ್ ಆಗುತ್ತೆ. ಈ ಕಡೆ ವಲ್ಲಭ ತಪ್ಪು ಮಾಡದೆ ಇವತ್ತಿಗೂ ಕೂಡ ತಲೆ ತಗ್ಗಿಸ್ಬೇಕಾಗಿದೆ, ತನ್ನ ಸ್ವಾರ್ಥಕ್ಕೋಸ್ಕರ ದುಡ್ಡನ್ನು ತಗೊಂಡಿದ್ದಲ್ಲ ವಲ್ಲಭ, ನನ್ನ ಅಣ್ಣಂಗೆ ಸಹಾಯ ಆಗಬೇಕು, ಅವರು ಬೀದಿಲಿ ನಿಂತಿದ್ದಾರೆ, ಆ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಂದವರ ಅಕೌಂಟಿಂದ ವಲ್ಲಭ ದುಡ್ಡನ್ನು ತೆಗೆದಿರ್ತಾರೆ. ಬಟ್ ಆ ವಿಷಯವನ್ನು ಇಲ್ಲಿ ಹೇಳ್ತಿದ್ದಾರೆ, ಖಂಡಿತ ಅಲ್ಲ ಮಾಧವ್ ಹೇಳುವುದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಏನಾಗತ್ತೆ ಮುಂದೆ, ಪ್ರಿಯಾ ಈ ಒಂದು ಬುದ್ಧಿಯನ್ನು ನಂದ ಅವರು ಕ್ಷಮಿಸ್ತಾರ ಅಥವಾ ಇಲ್ಲಿ ಪ್ರಿಯಾ ರಿಯಲ್ ಫೇಸ್ ಏನು ಅನ್ನೋದು ನಂದವ್ರಿಗೆ ಗೊತ್ತಾಗತ್ತೆ. ಏನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.